Namaskara. Hello students. So in this video we will be learning exercise 5.1 from the chapter continuity and differentiability. So we will be solving the question 26. Okay. So 26th question solve madak try ಮಾಡೋಣ. Okay. So 26th question ಏನೈತೆ ನೋಡ್ರಿ. 26th question f of x equal to k cos x upon pi minus 2x. f of x equal to k cos x upon pi minus 2x at x not equal to pi by 2. At x not equal to pi by 2. And f of x equal to 3 at x equal to pi by 2. So ಎರಡು ಕೇಸ್ ಅದಾವ. ಫಸ್ಟ್ ಕೇಸ್ ಸೆಕೆಂಡ್ ಕೇಸ್. ಸೊ ಫಸ್ಟ್ ಕೇಸ್ ಸೆಕೆಂಡ್ ಕೇಸ್. ಫಸ್ಟ್ ಕೇಸ್ ಏನೈತಿ, ವೆನ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಪೈ ಬೈ ಟು. ಎಕ್ಸ್ ಅಂದ್ರೆ ಇನ್ಪುಟ್. ವೆನ್ ಇನ್ಪುಟ್ ಈಸ್ ನಾಟ್ ಈಕ್ವಲ್ ಟು ಪೈ ಬೈ ಟು. ಓಕೆ. ಸೊ ವೆನ್ ಇನ್ಪುಟ್ ಈಸ್ ನಾಟ್ ಈಕ್ವಲ್ ಟು ಪೈ ಬೈ ಟು, ಔಟ್ಪುಟ್ ಈಸ್ ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x. and when input is equal to pi by 2, and when input is equal to pi by 2, so output equal to 3. ತಿಳಿಯಾದೈತಾ? ಸೊ ಇನ್ನೊಮ್ಮೆ ಓದ್ತೀನಿ. f of x equal to k cos x upon pi minus 2x at x not equal to pi by 2. ಅಂದ್ರೆ when input is not equal to pi by 2, output is k cos x upon pi minus 2x. and when input, second case, when input is equal to pi by 2, output is 3. this is a continuous function. so this is a continuous function ಅಂತ ಅವರ ಕೊಟ್ರ. so this is a continuous function ಅಂತ ಅವರ ಕೊಟ್ಟು ಏನು ಕೇಳ್ಯಾರ ನೋಡ್ರಿ ಅವರು. they have asked the value of k. find the value of k. you should find the value of ಏನ್ರಿ k ವ್ಯಾಲ್ಯೂ ನೀವು ಕಂಡುಹಿಡಿಬೇಕು. ಇದು ಅವ್ರು ಕೇಳಿದ ಕ್ವಶನ್. ಸೊ k ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ, LHL RHL ಕಂಡುಹಿಡಿರಿ. ಓಕೆ. ಆಮೇಲೆ ವ್ಯಾಲ್ಯೂ ಆಫ್ ದ ಫಂಕ್ಷನ್, ಯಾಕಂದ್ರೆ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೊಟ್ರ. ಸೊ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಅರ್ಥ ಏನು? ಸೊ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಲಿಮಿಟ್ ಆಫ್ f of x where x tends to c ಜಾಗದಾಗ ಏನು ಕೊಟ್ರ, pi by 2, where x tends to pi by 2 is equal to f of pi by 2, where x tends to pi by 2 is equal to f of pi by 2. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ, ಏನು ರೆಡ್ ಬಾಕ್ಸ್ ಒಳಗಡೆ ತೆಗೆದಿಲ್ಲ, ಸೊ ಆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ದಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ದಟ್ ಈಸ್ ನಾಟ್ ಅ ಕಂಟಿನ್ಯೂಸ್ ಫಂಕ್ಷನ್. ತಿಳಿತಾ? ಸೊ ಲಿಮಿಟ್ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ, ಲಿಮಿಟ್ ಕಂಡುಹಿಡಿಬೇಕಂದ್ರೆ ಯು ಶುಡ್ ಫೈಂಡ್ LHL and RHL. ಸೊ f of pi by 2 ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ, f of pi by 2 ಅಂದ್ರೆ ಏನು, ರೈಟ್ ಹ್ಯಾಂಡ್ ಸೈಡ್ ಏನಿತ್ತು ನೋಡ್ರಿ, f of pi by 2. f of pi by 2 ಅಂದ್ರೆ f ಅನ್ನೋ ಫಂಕ್ಷನಿಗೆ ಎಕ್ಸಾಕ್ಟ್ಲಿ pi by 2 ಇನ್ಪುಟ್ ಕೊಟ್ರೆ ಏನು ಬರುತ್ತೆ, f ಅನ್ನೋ ಫಂಕ್ಷನಿಗೆ ಎಕ್ಸಾಕ್ಟ್ಲಿ pi by 2 ಇನ್ಪುಟ್ ಕೊಟ್ರೆ ಆನ್ಸರ್ ಏನು ಬರುತ್ತೆ, 3 ಬರುತ್ತೆ. ಹೆಂಗೆ ಗೊತ್ತಾಯ್ತು, ಇಲ್ಲೇ ಕೊಟ್ರೆ ನೋಡ್ರಿ ಅವರು. x ಈಕ್ವಲ್ ಟು pi by 2 ಇದ್ರೆ ಆನ್ಸರ್ ಏನು ಬರುತ್ತೆ, x ಈಕ್ವಲ್ ಟು pi by 2 ಇದ್ರೆ ಆನ್ಸರ್ ಏನು ಬರುತ್ತೆ, 3 ಬರುತ್ತೆ. ಅವರ ಕೊಟ್ರ. ಸೊ ಹಿಂಗಾಗಿ ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ಈಸಿಯಾಗಿ ಕಂಡುಹಿಡಿದ್ಬಿಟ್ವಿ. ಹೆಂಗೆ f of pi by 2 ಈಕ್ವಲ್ ಟು 3. ಸೊ ಇದಂತೂ ಈಸಿಯಾಗಿ ಗೊತ್ತಾಯ್ತು. ನೆಕ್ಸ್ಟ್ ನಾವು ಲಿಮಿಟ್ ಕಂಡಿಬೇಕು. ಲಿಮಿಟ್ ಹೆಂಗೆ ಕಂಡಿದ್ರಿ, LHL and RHL ಎರಡು ಸೇಮ್ ಬರುತ್ತೆ. ಇಲ್ಲಿ ನೋಡ್ಬೇಕು, ಆಬ್ವಿಯಸ್ಲಿ ಎರಡು ಸೇಮ್ ಬರುತ್ತೆ, ಯಾಕಂದ್ರೆ ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಅವರ ಕೊಟ್ರ. ಸೊ ಅದಕ್ಕೆ ಏನು ಮಾಡ್ರಿ, LHL RHL ಕಂಡುಹಿಡಿದು ಏನು ಮಾಡ್ರಿ, ದಟ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಮಾಡ್ಕೊಂಡ್ಬಿಡ್ರಿ. ಅಂದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ದ ವ್ಯಾಲ್ಯೂ ಆಫ್ k. ಸೊ LHL ಕಂಡುಹಿಡಿದಾಗ, ಸೊ LHL ಕಂಡುಹಿಡಿದು, ಸೊ LHL ಹೆಂಗೆ ಕಂಡಿತ್ತು ನೋಡ್ರಿ. LHL ಅಂದ್ರೆ ಏನು ಮಾಡ್ತೀರಿ, LHL ಅಂದ್ರೆ ಲಿಮಿಟ್ ಆಫ್ ದ ಫಂಕ್ಷನ್ f of x where x tends to pi by 2 minus. LHL ಅಂದ್ರೆ pi by 2 ಕಿಂತ ಕಡಿಮೆ. LHL ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ pi by 2 ಕಿಂತ ಕಡಿಮೆ. ಹಿಂಗಾಗಿ ಏನು ಮಾಡ್ತೀವಿ, pi by 2 ಮೈನಸ್ ಮಾಡ್ತೀವಿ. RHL ಅಂದ್ರೆ ಏನು ಮಾಡ್ತೀರಿ, pi by 2 ಕಿಂತ ಜಾಸ್ತಿ. ಹಿಂಗಾಗಿ ಏನು ಮಾಡ್ತೀರಿ, pi by 2 ಪ್ಲಸ್ ಮಾಡ್ತೀರಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ಲಿಮಿಟ್ ಆಫ್ f of x where x tends to pi by 2 ಮೈನಸ್. ಸೊ pi by 2 ಮೈನಸ್ ಅಂದ್ರೆ ನೋಡ್ರಿ, pi by 2 ಮೈನಸ್ ಅಂದ್ರೆ x tends to pi by 2 ಮೈನಸ್. ಸೊ x tends to pi by 2 ಮೈನಸ್ ಅಂದ್ರೆ pi by 2 ಕಿಂತ ಕಡಿಮೆ. ಸೊ pi by 2 ಕಿಂತ ಕಡಿಮೆ ಇರಲಿ, pi by 2 ಕಿಂತ ಜಾಸ್ತಿ ಇರಲಿ. pi by 2 ಕಿಂತ ಕಡಿಮೆ ಇರಲಿ, pi by 2 ಕಿಂತ ಜಾಸ್ತಿ ಇರಲಿ. ಸೊ ಯಾವ ಔಟ್ಪುಟ್ ಕನ್ಸಿಡರ್ ಮಾಡ್ತೀರಿ, ಫಸ್ಟ್ ಕೇಸ್. ಯಾಕಂದ್ರೆ ಫಸ್ಟ್ ಕೇಸ್ ಏನಿತ್ತು ನೋಡ್ರಿ, x ನಾಟ್ ಈಕ್ವಲ್ ಟು pi by 2. x ನಾಟ್ ಈಕ್ವಲ್ ಟು pi by 2 ಅಂದ್ರೆ pi by 2 ಕಿಂತ ಕಡಿಮೆ ಇರಲಿ, pi by 2 ಕಿಂತ ಜಾಸ್ತಿ ಇರಲಿ. ಔಟ್ಪುಟ್ ಯಾವ್ದು ಬರುತ್ತೆ, ಇದೇ ಬರುತ್ತೆ. ಯಾವ್ದು ಬರುತ್ತೆ, k cos x ಡಿವೈಡೆಡ್ ಬೈ pi minus 2x. ಸೊ k cos x ಡಿವೈಡೆಡ್ ಬೈ pi minus 2x ಔಟ್ಪುಟ್ ಯಾವಾಗ ಬರುತ್ತೆ, pi by 2 ಕಿಂತ ಕಡಿಮೆ ಇದ್ರೆ, pi by 2 ಕಿಂತ ಜಾಸ್ತಿ ಇದ್ರೆ. ಈಗ ಏನೈತಿ, pi by 2 ಕಿಂತ ಕಡಿಮೆ ಐತಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನು, pi by 2 ಕಿಂತ ಕಡಿಮೆ. ಸೊ pi by 2 ಕಿಂತ ಕಡಿಮೆ ಇದ್ರು ನೀವು ಔಟ್ಪುಟ್ ಯಾವ್ದು ತಗೋಬೇಕು, ಫಸ್ಟ್ ಔಟ್ಪುಟ್ ತಗೋಬೇಕು. ಫಸ್ಟ್ ಔಟ್ಪುಟ್ ಅಂದ್ರೆ ಏನು ಬರುತ್ತೆ ನೋಡ್ರಿ, ಫಸ್ಟ್ ಔಟ್ಪುಟ್ ಅಂದ್ರೆ ಯು ವಿಲ್ ಬಿ ಗೆಟಿಂಗ್ k cos x ಡಿವೈಡೆಡ್ ಬೈ pi minus 2x.
ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x ಬಂತು. ವೇರ್ ಎಕ್ಸ್ ಟೆಂಡ್ಸ್ ಏನಿತ್ತು ನೋಡ್ರಿ, ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2, ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಮೈನಸ್. ಸೊ ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಮೈನಸ್ ಐತಿ. ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಮೈನಸ್ ಅಂದ್ರೆ ಏನ್ರಿ, ಆಲ್ಮೋಸ್ಟ್ ಈಕ್ವಲ್ ಟು ಪೈ ಬೈ 2 ಅಂತ. ವೇರ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಮೈನಸ್ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ ಟು ಪೈ ಬೈ 2. ಸೊ ಆಲ್ಮೋಸ್ಟ್ ಈಕ್ವಲ್ ಟು ಪೈ ಬೈ 2 ಅಂದ್ರೆ ಎಕ್ಸ್ ಜಾಗದಾಗ ಪೈ ಬೈ 2 ಹಾಕ್ಬೋದಾ? ಸೊ ಎಕ್ಸ್ ಜಾಗದಾಗ ಪೈ ಬೈ 2 ಹಾಕ್ಬೋದು. ಸೊ ಎಕ್ಸ್ ಜಾಗದಾಗ ಪೈ ಬೈ 2 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಕೆ ಇಂಟು ಕಾಸ್ 90. ಸೊ ಎಕ್ಸ್ ಜಾಗದಾಗ ಪೈ ಬೈ 2 ಹಾಕಿದ್ರೆ ಏನಾಗುತ್ತೆ ನೋಡ್ರಿ, ಕೆ ಇಂಟು ಕಾಸ್ 90 ಅಂದ್ರೆ ಪೈ ಬೈ 2 ಡಿವೈಡೆಡ್ ಬೈ ಪೈ ಮೈನಸ್ 2 ಬೈ ಪೈ ಬೈ 2. 2 ಏನಾಗುತ್ತೆ, ಕ್ಯಾನ್ಸಲ್ ಆಯ್ತು. ಪೈ ಮೈನಸ್ ಪೈ ಏನಾಯ್ತು, 0 ಆಯ್ತು. ಸೊ ಸಿಮಿಲರ್ಲಿ ನ್ಯೂಮರೇಟರ್ ಒಳಗೆ ಕಾಸ್ 90 ಅಂದ್ರೆ 0, 0 ಇಂಟು ಕೆ ಅಂದ್ರೆ 0. ಸೊ 0 ಡಿವೈಡೆಡ್ ಬೈ 0 ಏನು ಬರುತ್ತೆ, 0 ಬಂತು. ಸೊ 0 ಡಿವೈಡೆಡ್ ಬೈ 0 ಅಂದ್ರೆ ಏನು ಬಂತ್ರಿ, ಅನ್ಡಿಫೈನ್ಡ್ ಫಾರ್ಮ್ ಬಂತು. ಸೊ 0 ಬೈ 0 ಅಂದ್ರೆ ಏನು ಬರುತ್ತೆ, ಅನ್ಡಿಫೈನ್ಡ್ ಫಾರ್ಮ್ ಅಂತನಿಲ್ರಿ. ಸೊ ಇಟ್ ಈಸ್ ಅನ್ಡಿಫೈನ್ಡ್ ಫಾರ್ಮ್. ಯಾವಾಗ ಲಿಮಿಟ್ ಅಪ್ಲೈ ಮಾಡಿದ್ರ, ಸೊ ಲಿಮಿಟ್ ಪೈ ಬೈ 2 ಅಪ್ಲೈ ಮಾಡಿದ್ರ ಯು ವಿಲ್ ಬಿ ಗೆಟಿಂಗ್ ಅನ್ಡಿಫೈನ್ಡ್ ಫಾರ್ಮ್. ಯಾಕಂದ್ರೆ ನ್ಯೂಮರೇಟರ್ 0 ಬರುತ್ತೆ, ಡಿನಾಮಿನೇಟರ್ 0 ಬರುತ್ತೆ ಯಾವಾಗ ಎಕ್ಸ್ ಜಾಗದಾಗ ಪೈ ಬೈ 2 ಹಾಕಿದ್ರೆ. ಸೊ ಹಂಗಾರೆ ಏನ್ ಮಾಡ್ಬೇಕು ನೀವು, ಹಂಗಾರೆ ಏನ್ ಮಾಡ್ಬೇಕಂದ್ರೆ ಅನ್ಡಿಫೈನ್ಡ್ ಫಾರ್ಮ್ ಬರಾಕ್ ಬಿಡಬಾರದು. ಅನ್ಡಿಫೈನ್ಡ್ ಫಾರ್ಮ್ ಬರಾಕ್ ಬಿಡಬಾರ್ದು ಅಂದ್ರೆ ನೀವು ಪೈ ಬೈ 2 ಹಾಕಬಾರ್ದು. ಸೊ ಹಂಗಾರೆ ಪೈ ಬೈ 2 ಹಾಕಬಾರ್ದು, ಪೈ ಬೈ 2 ಮೈನಸ್ ಹಾಕಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ನೆನಪೈತಾ ಏನ್ ಮಾಡ್ತಿದ್ವಿ ಅನ್ನೋದು? ಏನ್ ಮಾಡ್ತಿದ್ವಿ ಹೇಳ್ರಿ, ಯಾರಿಗಾರ ನೆನಪಿದ್ರ? ನೀವು ಹೇಳಿದ್ರು ನಾವು ಕೇಳಂಗಿಲ್ಲ ಈಗ, ಹೌದಾ? ಸೊ ಏನ್ ಮಾಡ್ತಿದ್ವಿ ಅಂದ್ರೆ ವಿ ಯೂಸ್ ಟು ಡೂ ಸಬ್ಸ್ಟಿಟ್ಯೂಷನ್. ಓಕೆ, ಏನ್ ಮಾಡ್ತಿದ್ವಿ, ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ವಿ. ಸೊ ಸಬ್ಸ್ಟಿಟ್ಯೂಷನ್ ಏನ್ ಮಾಡ್ತಿದ್ವಿ, ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಐತಾ. ಸೊ ಪೈ ಬೈ 2 ಮೈನಸ್ ಅಂದ್ರೆ ಏನ್ರಿ, ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಮೈನಸ್ ಅಂದ್ರೆ ಏನ್ ಮಾಡ್ತೀರಿ, ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಮೈನಸ್ ಅಂದ್ರೆ ಎಕ್ಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ ಎಚ್. ಎಕ್ಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ ಎಚ್ ಮಾಡ್ತಿದ್ವಿ, ಹೌದಾ? ಸೊ ಎಕ್ಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ ಎಚ್ ಮಾಡಿ ಲಿಮಿಟ್ಸ್ ನ ಚೇಂಜ್ ಮಾಡ್ಕೋತಿದ್ವಿ. ಲಿಮಿಟ್ಸ್ ನ ಯಾಕೆ ಚೇಂಜ್ ಮಾಡ್ತಿದ್ವಿ, ಕ್ವಶನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದಿದ್ದನ್ನ ಇನ್ ಟರ್ಮ್ಸ್ ಆಫ್ ಎಚ್ ಮಾಡ್ತಿದ್ವಿ. ಕ್ವಶನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದಿದ್ದನ್ನ ಇನ್ ಟರ್ಮ್ಸ್ ಆಫ್ ಎಚ್ ಮಾಡ್ತಿದ್ವಿ. ಯಾಕೆ ಮಾಡ್ಬೇಕು ಸರ್ ಹಿಂಗ, ಕ್ವಶನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದಿದ್ದು ಇನ್ ಟರ್ಮ್ಸ್ ಆಫ್ ಎಚ್ ಎದಕ್ಕೆ ಮಾಡ್ಬೇಕು, ಯಾಕೆ ಮಾಡ್ಬೇಕಂದ್ರೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ನ ಇಟ್ಟಿದ್ವಿ ಅಂತಂದ್ರೆ ನಾವು ಲಿಮಿಟ್ ಅಪ್ಲೈ ಮಾಡಿದ್ರೆ 0 ಬೈ 0 ಬರುತ್ತೆ, ಅನ್ಡಿಫೈನ್ಡ್ ಫಾರ್ಮ್ ಬರುತ್ತೆ. ಸೊ ಅನ್ಡಿಫೈನ್ಡ್ ಫಾರ್ಮ್ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರೋದನ್ನ ಇನ್ ಟರ್ಮ್ಸ್ ಆಫ್ ಹೆಂಗ್ ಮಾಡ್ಬೇಕು, ಎಚ್ ಮಾಡ್ಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಎಕ್ಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ ಎಚ್. ಸೊ ಪೈ ಬೈ 2 ಮೈನಸ್ ಎಚ್ ಅಂದ್ರೆ ಬೇರೆ ಏನಲ್ಲ, ಪೈ ಬೈ 2 ಮ್ಯಾಲ್ ಮೈನಸ್ ಬರೀತಿದ್ವಲ್ಲ ಇಲ್ಲಿ, ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಮೈನಸ್, ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಮೈನಸ್ ಅಂದ್ರೂ ಒಂದು, ಎಕ್ಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ ಎಚ್ ಅಂದ್ರೂ ಒಂದು. ಈಗ ಲಿಮಿಟ್ ನ ಚೇಂಜ್ ಮಾಡ್ಕೋರಿ. ಲಿಮಿಟ್ ನ ಹೆಂಗ್ ಚೇಂಜ್ ಮಾಡ್ತೀರಿ ನೆನಪೈತಾ ಇದು? ಲಿಮಿಟ್ ನ ಚೇಂಜ್ ಮಾಡೋದು ಆಸ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2, ಆಸ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಮೈನಸ್ ಅಂದ್ರೆ ಎಕ್ಸ್ ಪೈ ಬೈ 2 ಈಕ್ವಲ್ ಆದಂಗ, ಎಕ್ಸ್ ಪೈ ಬೈ 2 ಈಕ್ವಲ್ ಆದಂಗ ಎಚ್ ಅದಕ್ಕೆ ಈಕ್ವಲ್ ಆಗುತ್ತೆ, 0 ಈಕ್ವಲ್ ಆಗುತ್ತೆ. ಎಕ್ಸ್ ಪೈ ಬೈ 2 ಈಕ್ವಲ್ ಆದಂಗ ಎಚ್ ಅದಕ್ಕೆ ಈಕ್ವಲ್ ಆಗುತ್ತೆ, 0 ಈಕ್ವಲ್ ಆಗುತ್ತೆ. ಇಲ್ಲಿಗೆ ಲಿಮಿಟ್ ಏನಾಯ್ತು, ಚೇಂಜ್ ಆಯ್ತು. ಈಗ ಇದನ್ನ ಬರ್ಕೋರಿ, ಲಿಮಿಟ್ ಚೇಂಜ್ ಮಾಡಿದ್ರೆ ಬರ್ಕೋರಿ. ಏನ್ ಬರ್ಕೊಂತೀರಿ, ಓಕೆ? ಸೊ ಇಲ್ಲಿ ಬರೀತೀವಿ ನೋಡ್ರಿ, ಇಲ್ಲಿ ಫರ್ದರ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಸಬ್ಸ್ಟಿಟ್ಯೂಷನ್ ಆದ್ಮೇಲೆ. ಸೊ ಏನ್ ಮಾಡ್ತೀರಿ, ಲಿಮಿಟ್ ಆಫ್ ಕೆ ಇಂಟು ಕಾಸ್ ಎಕ್ಸ್ ಜಗದಾಗ ಏನ್ ಬರೀತೀರಿ, ಎಕ್ಸ್ ಜಗದಾಗ ಏನ್ ಬರೀತೀರಿ, ಈಗ ಪೈ ಬೈ 2 ಮೈನಸ್ ಎಚ್ ಸಬ್ಸ್ಟಿಟ್ಯೂಷನ್ ಮಾಡಿರಾ. ಸೊ ಕೆ ಇಂಟು ಕಾಸ್ 90 ಮೈನಸ್ ಎಚ್ ಡಿವೈಡೆಡ್ ಬೈ ಪೈ ಮೈನಸ್ 2 ಇಂಟು ಎಕ್ಸ್ ಜಗದಾಗ ಮತ್ತೆ ಏನು ಹಾಕ್ತೀರಿ, 2 ಇಂಟು ಎಕ್ಸ್ ಜಗದಾಗ ಮತ್ತೆ ಪೈ ಬೈ 2 ಮೈನಸ್ ಎಚ್ ಹಾಕ್ರಿ. ಸೊ ಹಾಕಿ ಇಲ್ಲಿ ಏನಿತ್ತು, ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಇತ್ತು, ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಮೈನಸ್ ಇತ್ತು. ಸೊ ಎಕ್ಸ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದು ಇನ್ ಟರ್ಮ್ಸ್ ಆಫ್ ಹೆಂಗ್ ಬರ್ಕೊಂಡ್ರೆ ಎಚ್ ಬರ್ಕೊರಿ. ಸೊ ಎಚ್ ಟೆಂಡ್ಸ್ ಟು ಏನ್ ಬರುತ್ತೆ, 0. ಎಕ್ಸ್ ಟೆಂಡ್ಸ್ ಟು ಪೈ ಬೈ 2 ಇದು ಏನ್ ಬಂತು, ಎಚ್ ಟೆಂಡ್ಸ್ ಟು 0 ಆಯ್ತು. ಅಂದ್ರೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದು ಇನ್ ಟರ್ಮ್ಸ್ ಆಫ್ ಏನಾಯ್ತು, ಎಚ್ ಆಯ್ತು. ಪ್ರಾಬ್ಲಮ್, ಹೌದಾ? ಸೊ ಪ್ರಾಬ್ಲಮ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದು ಇನ್ ಟರ್ಮ್ಸ್ ಆಫ್ ಎಚ್ ಆಯ್ತು. ಸೊ ನೆಕ್ಸ್ಟ್ ಫರ್ದರ್ ಕಂಟಿನ್ಯೂ ಮಾಡ್ರಿ. ಸೊ ಲಿಮಿಟ್ ಆಫ್ cos 90 minus h ಅಂದ್ರೆ ಏನು ಬರ್ತದೆ, cos 90 minus h ಅಂದ್ರೆ you will be getting sin h. cos 90 minus h ಅಂದ್ರೆ ಏನು ಬಂತು, cos 90 minus theta sin theta ಎಲ್ಲೇ PUC ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿ, ಹೌದಾ? ಸೊ k into sin h ಬಂತು. cos 90 minus h ಅಂದ್ರೆ sin h. ಸೊ ಅದಕ್ಕೆ ಬಂತು k into sin h divided by pi minus 2 into pi by 2 minus h ಅಂತ ಇದೆ. ಸೊ 2 into pi by 2 ಅಂದ್ರೆ 2 ಏನಾಯ್ತು, ಕ್ಯಾನ್ಸಲ್ ಆಯ್ತು. ಸೊ 2 ಏನಾಗತ್ತೆ ರೀ, ಕ್ಯಾನ್ಸಲ್ ಆಗತ್ತೆ. ಸೊ ಏನು ಉಳಿತು ನೋಡ್ರಿ, ಹಂಗಾರ ಮೈನಸ್ 2 ಇಂಟು ಮೈನಸ್ ಎಚ್ ಮೈನಸ್ 2 ಇಂಟು ಮೈನಸ್ ಎಚ್ ಅಂದ್ರೆ ಪ್ಲಸ್ ಎಚ್ ಉಳಿತು, ಹೌದಾ? ಸೊ ಪ್ಲಸ್ ಎಚ್ ಅಂದ್ರೆ ಇಲ್ಲಿ ಏನು ಬಂತಿಲ್ಲ, ಪ್ಲಸ್ 2h ಉಳಿತು. ವೇರ್ h ಟೆಂಡ್ಸ್ ಟು 0,
ವೇರ್ ಎಚ್ ಟೆಂಡ್ಸ್ ಟು ಏನು ಬಂತು 0 ಬಂತು. ಓಕೆ ಸೊ ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ಮಾಡಿವಲ್ಲ, ಸೊ ಈ ಸಬ್ಸ್ಟಿಟ್ಯೂಷನ್ ಮಾಡಿದ್ದನ್ನ ನಾ ಈಗ ಇರೇಸ್ ಮಾಡತ್ತೀನಿ, ಸ್ಪೇಸ್ ಇಲ್ಲ, ಸೊ ಸ್ಪೇಸ್ ಇಲ್ಲ ಅದಕ್ಕೆ ಇರೇಸ್ ಮಾಡತ್ತೀನಿ. ನೀವು ಆಮೇಲೆ ಅದನ್ನ ಏನು ಮಾಡ್ಕೊರಿ ಸೈಡಿಗೆ ಬರ್ಕೋರಿ. ಓಕೆ ಅಥವಾ ಇಲ್ಲಿ ಬರ್ತೈತಿ ನೋಡ್ರಿ ಎಕ್ಸ್ ಸಬ್ಸ್ಟಿಟ್ಯೂಷನ್ ಇಲ್ಲಿ ಬರೆದಿಲ್ಲ ಇಲ್ಲಿ ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಲ್ಲಿ ಬದಿರುತ್ತೆ ನೋಡ್ರಿ ಏನು x ಈಕ್ವಲ್ ಟು ಪೈ ಬೈ ಟು ಮೈನಸ್ ಎಚ್ ಆಸ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ ಟು ಮೈನಸ್ ಎಚ್ ಟೆಂಡ್ಸ್ ಟು 0 ಇಲ್ಲಿ ಬರ್ದೀನಿ. ಓಕೆ ಸೊ ಈಗ ಪ್ರಾಬ್ಲಮ್ ಇಲ್ಲಿ ಕಂಟಿನ್ಯೂ ಮಾಡೋಣ, ಸ್ಪೇಸ್ ಇಲ್ಲ ಅದಕ್ಕೆ. ಓಕೆ ಸೊ ಈಗ ಇದು ಮಾಡಿದ್ರೆ ಏನು ಬರುತ್ತೆ ನೋಡ್ರಿ ಇಲ್ಲಿ. ಸೊ ಈಗ ಲಿಮಿಟ್ ಅಪ್ಲೈ ಮಾಡ್ರಿ. ಈ ಸ್ಟೆಪ್ ಬಂದಮೇಲೆ ಅಪ್ಲೈ ಲಿಮಿಟ್. ಸೊ ಈ ಸ್ಟೆಪ್ ಬಂದ್ ಕೊಡೋಣ, ಲಿಮಿಟ್ ಅಪ್ಲೈ ಮಾಡ್ರಿ. ಲಿಮಿಟ್ ಆಫ್ ಕೆ ಇಂಟು ಸೈನ್ ಎಚ್, ಲಿಮಿಟ್ ಆಫ್ ಕೆ ಇಂಟು ಸೈನ್ ಎಚ್ ಡಿವೈಡೆಡ್ ಬೈ 2h ವೇರ್ ಎಚ್ ಟೆಂಡ್ಸ್ ಟು 0. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದ್ರೆ ಎಚ್ ಜಾಗದಾಗ ಏನಾಗ್ತೀರಿ 0 ಹಾಕ್ತೀರಿ. ಸೊ ನ್ಯೂಮರೇಟರ್ ಒಳಗಡೆ ಎಚ್ ಐತಿ, ಡಿನಾಮಿನೇಟರ್ ಒಳಗಡೆ ಎಚ್ ಐತಿ. 0 ಹಾಕಿದ್ರೆ ಏನಾಗುತ್ತೆ ಸೈನ್ 0 ಅಪಾನ್ 0 ಆಯ್ತು. ಸೊ ಸೈನ್ 0 ಅಂದ್ರೆ ಏನು 0. ಸೊ ಸೈನ್ 0 ಅಪಾನ್ 0 ಅಂದ್ರೆ ಮತ್ತೆ ಇದು ಯಾವ ಫಾರ್ಮ್ಯಾಟ್ ಬರುತ್ತಂದ್ರೆ ನ್ಯೂಮರೇಟರ್ ಒಳಗಡೆ 0 ಬಂತು, ಡಿನಾಮಿನೇಟರ್ 0 ಬಂತು. ಹೌದಾ? ಮತ್ತೆ ಅನ್ಡಿಫೈನ್ಡ್ ಫಾರ್ಮ್ ಬಂತು. ಸೊ ಹಂಗಾರೆ ನಾವು ಮತ್ತೆ ಅನ್ಡಿಫೈನ್ಡ್ ಫಾರ್ಮ್ ಬಂದ್ರೆ ನಾವು ಇಷ್ಟೋ ತನಕ ಸಬ್ಸ್ಟಿಟ್ಯೂಷನ್ ಮಾಡಿ ಇಷ್ಟೆಲ್ಲ ತ್ರಾಸ್ ಪಟ್ಟಿದ್ದು ಎಲ್ಲ ಏನಾಗುತ್ತೆ ವೇಸ್ಟ್ ಆಗಿಬಿಡುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ದು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡೋಕೆ ಬರಂಗಿಲ್ಲ, ಮತ್ತೆ ಏನು ಮಾಡೋಕೆ ಬರಂಗಿಲ್ಲ, h 0 ಹಾಕಕ್ಕೆ ಬರಂಗಿಲ್ಲ. ಸೊ h 0 ಹಾಕಕ್ಕೆ ಬರಂಗಿಲ್ಲ ಅಂದ್ರೆ ಆಲ್ರೆಡಿ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ಟು ಮತ್ತೆ ಹಂಗಾರೆ ಏನು ಮಾಡ್ಬೋದು. ಸೊ ಏನು ಮಾಡ್ಬೋದು ಅಂದ್ರೆ k/2 ಹೊರಗಡೆ ತೆಗಿರಿ. ಸೊ k/2 ಕಾಮನ್ ತಗೊಂಡ್ಬಿಡ್ರಿ, ಅಥವಾ ಕಾಮನ್ ಅಲ್ಲ ಹೊರಗಡೆ ತೆಗೆದ್ಬಿಡ್ರಿ. k/2 ಹಂಗೆ ಇಡ್ರಿ. ಇಲ್ಲೇ k ಐತಿ, ಇಲ್ಲೇನೈತಿ 2 ಐತಿ. ಸೊ k/2 ನ ಹೊರಗೆ ತಗೊಂಡ್ಬಿಡ್ರಿ. k/2 ನ ಹೊರಗೆ ತೆಗೆದ್ಬಿಟ್ರಿ ಅಂತಂದ್ರೆ k/2 ನ ಹೊರಗೆ ತೆಗೆದ್ಬಿಟ್ರಿ ಅಂದ್ರೆ ಏನು ಉಳಿತೈತಿ, ಲಿಮಿಟ್ ಆಫ್ ಸೈನ್ ಎಚ್ ಅಪಾನ್ ಎಚ್ ಉಳಿತು. ಲಿಮಿಟ್ ಆಫ್ ಸೈನ್ ಎಚ್ ಅಪಾನ್ ಎಚ್ ವೇರ್ ಎಚ್ ಟೆಂಡ್ಸ್ ಟು 0. ಸೊ k/2 ಹೊರಗಡೆ ತೆಗೆದ್ಬಿಟ್ರೆ ಏನು ಉಳಿತು, ಲಿಮಿಟ್ ಆಫ್ ಸೈನ್ ಎಚ್ ಅಪಾನ್ ಎಚ್ ವೇರ್ ಎಚ್ ಟೆಂಡ್ಸ್ ಟು 0 ಉಳಿತು. k/2 ಹೊರಗಡೆ ತೆಗೆದ್ರಿ, ಹೌದಾ? k/2 ಹೊರಗಡೆ ತೆಗೆದ್ರಿ ನೋಡ್ರಿ. ಓಕೆ ಸೊ ಲಿಮಿಟ್ ಆಫ್ ಸೈನ್ ಎಚ್ ಅಪಾನ್ ಎಚ್ ವೇರ್ ಎಚ್ ಟೆಂಡ್ಸ್ ಟು 0, ಇದ್ರ ಆನ್ಸರ್ ಎಷ್ಟು ಬರುತ್ತೆ 1 ಬರುತ್ತೆ. ಸೊ 1 ಬಂತು. ಸೊ ಹಂಗಾರೆ 1 ಇಂಟು k/2 ಏನು ಬರುತ್ತೆ ನೋಡ್ರಿ. ಸೊ 1 ಇಂಟು k/2 ಯು ವಿಲ್ ಬಿ ಗೆಟಿಂಗ್ ಇಟ್ ಆಸ್ 1 ಇಂಟು k/2 you will be getting it as k/2. okay 1 into k/2 ಆನ್ಸರ್ ಎಷ್ಟು ಬರುತ್ತೆ ನಿಮಗೆ ಫೈನಲ್ ಆನ್ಸರ್ you will be getting is k/2. ಸೊ ಇದೇನು k/2 ಬಂತಲ್ಲ ಆನ್ಸರ್, ದಿಸ್ ಈಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ k/2 ಸಿಗ್ತಾ ನಿಮ್ಗೆ. ಸೊ k/2 ಬಂತು. ಸಿಮಿಲರ್ಲಿ ಇಲ್ಲಿ f ಆಫ್ 5/2 ಎಷ್ಟು ಬಂದಿತ್ತು ನೋಡ್ರಿ. f ಆಫ್ ಬರ್ತೀನಿ. ಸಿಮಿಲರ್ಲಿ ನಿಮ್ಗೆ ಇದು ಎಷ್ಟು ಬಂದೈತಿ, f ಆಫ್ 5/2 ಎಷ್ಟು ಬಂದೈತಿ. f ಆಫ್ 5/2 ಈಸ್ ಈಕ್ವಲ್ ಟು 3 ಬಂತು. ಸೊ f ಆಫ್ 5/2 3 ಬಂತು. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು ಬಂತು, k/2 ಬಂತು. ಸೊ ಇದೇ ಟೈಪ್ ನೀವು ಏನು ಮಾಡ್ರಿ, ಯು ಕ್ಯಾನ್ ಆಲ್ಸೋ ಫೈಂಡ್ ದ ರೈಟ್ ಹ್ಯಾಂಡ್ ಲಿಮಿಟ್. ಸೊ ಇದೇ ಟೈಪ್ ರೈಟ್ ಹ್ಯಾಂಡ್ ಲಿಮಿಟ್ ಕಂಡಿಬೋದಾ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ಏನು ಮಾಡ್ತೀರಿ, ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ಓಕೆ ಸೊ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ಏನು ಮಾಡ್ತೀರಿ, ಲಿಮಿಟ್ ಆಫ್ f ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 5/2 ಪ್ಲಸ್. ಸೊ 5/2 ಪ್ಲಸ್ ಅಂದ್ರೆ 5/2ಕಿಂತ ಜಾಸ್ತಿ. ಸೊ 5/2ಕಿಂತ ಜಾಸ್ತಿ ಅಂದ್ರೆ ಯಾವ್ದು ಬರುತ್ತೆ ನೋಡ್ರಿ, ಯು ವಿಲ್ ಬಿ ಗೆಟಿಂಗ್ ದ ಫಸ್ಟ್ ಕೇಸ್ ಏನು ಬರುತ್ತೆ ನೋಡ್ರಿ, ಲಾಸ್ಟ್ ಪ್ರಾಬ್ಲಮ್ ಒಳಗಡೆ ಮಾಡಿವಿ. ಫಸ್ಟ್ ಕೇಸ್ ಅಂದ್ರೆ ಏನು ಬರುತ್ತೆ, k cos x ಅಪಾನ್ ಪೈ ಮೈನಸ್ 2x, k cos x ಅಪಾನ್ ಪೈ ಮೈನಸ್ 2x ಬಂತು. ವೇರ್ ಎಕ್ಸ್ ಟೆಂಡ್ಸ್ ಟು 5/2 ಪ್ಲಸ್. ಸೊ ಮತ್ತೇನು ಮಾಡ್ತೀರಿ, ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಅಗೇನ್ ವಿಲ್ ಬಿ ಗೆಟಿಂಗ್ k ಇಂಟು ಕಾಸ್ 90 ಪ್ಲಸ್ ಎಚ್. ಆಗಲೇ ಮೈನಸ್ ಎಚ್ ಬಂದಿತ್ತು, ಈ ಸೇಮ್ ಬರುತ್ತೆ ಪ್ಲಸ್ ಎಚ್ ಬರುತ್ತೆ. ಸಬ್ಸ್ಟಿಟ್ಯೂಷನ್ ಏನು ಮಾಡ್ತೀರಿ ಇಸ್ತಾ. ಸೊ ಸಬ್ಸ್ಟಿಟ್ಯೂಷನ್ ಇಸ್ತಾ ಏನು ಮಾಡ್ತೀರಿ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಬರೀಲ್ಲ ಇಲ್ಲೇ. ಸೊ ಸಬ್ಸ್ಟಿಟ್ಯೂಷನ್ ಇಸ್ತಾ ಏನು ಮಾಡ್ತೀರಿ ಅಂದ್ರೆ ಹಿಂಗೆ ಮಾಡ್ತೀರಿ. ಹೆಂಗಂದ್ರೆ 5/2 ಪ್ಲಸ್ ಎಚ್ ಅಂದ್ರೆ x ಈಕ್ವಲ್ ಟು 5/2 ಪ್ಲಸ್ ಎಚ್ ಆಸ್ x ಟೆಂಡ್ಸ್ ಟು 5/2 ಪ್ಲಸ್ h ಟೆಂಡ್ಸ್ ಟು 0. x 5/2 ಆದರೆ h ಏನಾಗುತ್ತೆ 0 ಆಗುತ್ತೆ ನೋಡ್ರಿ. ಇಲ್ಲಿ ಏನೈತಲ್ಲ ಈ ಬಾಕ್ಸ್ ಒಳಗಡೆ
ಎಕ್ಸ್ ಪೈ ಬೈ ಟು ಹಾಕಿದ್ರೆ ಆ ಬಾಕ್ಸ್ ಒಳಗಡೆ, ಈ ಬಾಕ್ಸಿಗೆ ಒಂದು ಹೆಸರು ಕೊಡ್ತೀವಿ ನೋಡ್ರಿ, ಇಕ್ವೇಶನ್ 1. ಈ ಬಾಕ್ಸ್ ಒಳಗಡೆ ಎಕ್ಸ್ ಪೈ ಬೈ ಟು ಹಾಕಿದ್ರೆ ಎಚ್ ಏನಾಗುತ್ತೆ, 0 ಆಗುತ್ತೆ. ಕರೆಕ್ಟ್. ಸೊ ಏನ್ ಮಾಡ್ತೀರಿ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದು ಇನ್ ಟರ್ಮ್ಸ್ ಆಫ್ ಏನ್ ಮಾಡ್ಬೇಕು, ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದು ಇನ್ ಟರ್ಮ್ಸ್ ಆಫ್ ಎಚ್ ಬರ್ಕೋಬೇಕು. ಸೊ ಬರ್ಕೊಂಡ್ರೆ ಏನಾಗುತ್ತೆ ನೋಡ್ರಿ, ಕೆ ಇಂಟು ಕಾಸ್ 90 ಪ್ಲಸ್ ಎಚ್ ಡಿವೈಡೆಡ್ ಬೈ ಪೈ ಮೈನಸ್ 2 ಇಂಟು ಎಲ್ಲೆಲ್ಲಿ ಎಕ್ಸ್ ಬರುತ್ತಲ್ಲ ಏನು ಹಾಕ್ಬೇಕು ಈಗ, ಪೈ ಬೈ 2 ಪ್ಲಸ್ ಎಚ್ ಹಾಕ್ಬೇಕು. ಸೊ ಹಾಕಿದ್ರಿ, ಹಾಕಿ ಏನು ಮಾಡ್ತೀರಿ, ವೇರ್ ಎಚ್ ಟೆಂಡ್ಸ್ ಟು 0. ಸೊ ಮಾಡಿದ್ರಿ ಏನು ಬಂತು ನೋಡ್ರಿ, ಇದು ಸಿಂಪ್ಲಿಫೈ ಮಾಡಿದ್ರೆ ಲಿಮಿಟ್ ಆಫ್ ಏನು ಬರುತ್ತಂದ್ರೆ ಲಿಮಿಟ್ ಆಫ್ ಮೈನಸ್ ಕೆ, ನೆಕ್ಸ್ಟ್ ಕಾಸ್ 90 ಪ್ಲಸ್ ಎಚ್ ಅಂದ್ರೆ ಏನು ಬರುತ್ತೆ, ಕಾಸ್ 90 ಪ್ಲಸ್ ಎಚ್ ಅಂದ್ರೆ ಕಾಸ್ 90 ಪ್ಲಸ್ ಎಚ್ ಅಂದ್ರೆ ಯು ವಿಲ್ ಬಿ ಗೆಟಿಂಗ್ ಕಾಸ್ 90 ಪ್ಲಸ್ ಟೀಟಾ ಅಂದ್ರೆ ಮೈನಸ್ ಸೈನ್ ಟೀಟಾ ಬರುತ್ತೆ. ಕಾಸ್ 90 ಪ್ಲಸ್ ಟೀಟಾ PUC ಫಸ್ಟ್ ಇಯರ್ ಒಳಗೆ ಕಲ್ತಿರಿ, ಅಲೈಡ್ ಆಂಗಲ್ಸ್ ಟಾಪಿಕ್, PUC ಫಸ್ಟ್ ಇಯರ್ ಅಲೈಡ್ ಆಂಗಲ್ಸ್ ಟಾಪಿಕ್ ಒಳಗೆ ಕಲ್ತಿರಿ. ಕಾಸ್ 90 ಪ್ಲಸ್ ಟೀಟಾ ಅಂದ್ರೆ ಮೈನಸ್ ಸೈನ್ ಟೀಟಾ ಬರುತ್ತೆ. ಸೊ ಮೈನಸ್ ಹೊರಗಡೆ ಹಚ್ಚಿರಿ, ಇಲ್ಲಿ ಸೈನ್ ಟೀಟಾ ಹಚ್ಚಿರಿ, ಟೀಟಾ ಜಾಗದಾಗ ಏನೈತಿ ಎಚ್, ಸೊ ಮೈನಸ್ ಎಚ್ ಬರ್ಕೋರಿ. ಡಿವೈಡೆಡ್ ಬೈ ಬರುತ್ತೆ ನೋಡ್ರಿ, ಪೈ ಮೈನಸ್ 2 ಪೈ ಬೈ 2 ಅಂದ್ರೆ 2 2 ಕ್ಯಾನ್ಸಲ್, ಪೈ ಮೈನಸ್ ಪೈ ಕ್ಯಾನ್ಸಲ್. ಸೊ ಏನು ಉಳಿತು, ಮೈನಸ್ 2h ಉಳಿತು, ಮೈನಸ್ 2h. ಓಕೆ, ವೇರ್ ಎಚ್ ಟೆಂಡ್ಸ್ ಟು 0. ಸೊ ಇದ್ರೊಳಗಡೆ ಏನು ಮಾಡ್ರಿ, ಮೈನಸ್ ಕೆ ಬೈ 2 ಹೊರಗಡೆ ಇಟ್ಬಿಡ್ರಿ. ಆಗಡೆ ಹೆಂಗೆ ಮಾಡಿದ್ರಲ್ಲ ಸೇಮ್ ಎಲ್ ಎಚ್ ಎಲ್ ಒಳಗಡೆ ಹೆಂಗೆ ಮಾಡಿದ್ರಲ್ಲ ಸೇಮ್ ಹಂಗೆ ಇಲ್ಲೇ ಮೈನಸ್ ಕೆ ಮೈನಸ್ 2 ಹೊರಗಡೆ ಇಟ್ಕೊಂಡ್ಬಿಡ್ರಿ. ಸೊ ಮೈನಸ್ ಕೆ ಮೈನಸ್ 2 ಹೊರಗಡೆ ಇಟ್ಟು ಉಳ್ಕಿದಿನ ಬರ್ಕೊಂಡ್ಬಿಡ್ರಿ. ಸೊ ಉಳ್ಕಿದಿನ ಬರ್ಕೊಂಡ್ರೆ ಏನಾಗುತ್ತೆ ನೋಡ್ರಿ, ಲಿಮಿಟ್ ಆಫ್ ಸೈನ್ ಎಚ್ ಡಿವೈಡೆಡ್ ಬೈ ಎಚ್ ವೇರ್ ಎಚ್ ಟೆಂಡ್ಸ್ ಟು 0. ಓಕೆ, ಅತಿ ಚಂದ ಬರ್ತೀನಿ ನಾನು ತೊಡ್ರಿ. ಲಿಮಿಟ್ ಆಫ್ sin h upon h where h tends to 0. So limit of sin h upon h where h tends to 0 ಅಂದ್ರೆ ಫಾರ್ಮುಲಾ ಏನು ಬರುತ್ತೆ, ಫಾರ್ಮುಲಾ ಇಟ್ ಈಸ್ 1. ಲಿಮಿಟ್ ಆಫ್ sin h upon h where h tends to 0 ಅಂದ್ರೆ ಏನು ಬರುತ್ತೆ, 1. ಸೊ 1 ಇಂಟು ಮೈನಸ್ ಕೆ ಡಿವೈಡ್ ಬೈ ಮೈನಸ್ 2. ಸೊ ಮೈನಸ್ ಕೆ ಡಿವೈಡೆಡ್ ಬೈ ಮೈನಸ್ 2 ಅಂದ್ರೆ ಏನು ಬರುತ್ತೆ, ಮೈನಸ್ ಕೆ ಡಿವೈಡೆಡ್ ಬೈ ಮೈನಸ್ 2 ಅಂದ್ರೆ ಇಲ್ಲೈತೆ ನೋಡ್ರಿ, ಮೈನಸ್ ಕೆ ಡಿವೈಡೆಡ್ ಬೈ ಮೈನಸ್ 2 ಅಂದ್ರೆ ಏನು ಬರುತ್ತೆ, ಕೆ ಬೈ 2 ಬಂತು, ಪ್ಲಸ್ ಕೆ ಬೈ 2 ಬಂತು. ಸೊ ಹೀಗಾಗಿ ಆರ್ ಎಚ್ ಎಲ್ ವಿ ವಿಲ್ ಬಿ ಗೆಟಿಂಗ್ ಈಸ್ ಆರ್ ಎಚ್ ಎಲ್ ಏನು ಬರುತ್ತೆ, ಆರ್ ಎಚ್ ಎಲ್ ಫೈನಲ್ ಆನ್ಸರ್ ಏನು ಬಂತು, ಕೆ ಬೈ 2. ಸೊ ಸ್ವಲ್ಪ ಲಕ್ಷ ಕೊಟ್ರೆ ಆರ್ ಎಚ್ ಎಲ್ ಏನು ಬಂತು, ಕೆ ಬೈ 2 ಬಂತು. ಸೊ ಎಲ್ ಎಚ್ ಎಲ್ ಏನು ಬಂದಿತ್ತು, ಎಲ್ ಎಚ್ ಎಲ್ಲು ಕೆ ಬೈ 2 ಬಂದೈತಿ. ಓಕೆ, ಸೊ ಎಲ್ ಎಚ್ ಎಲ್ಲು ಕೆ ಬೈ 2 ಬಂತು, ಆರ್ ಎಚ್ ಎಲ್ಲು ಕೆ ಬೈ 2 ಬಂತು. ಓಕೆ, ಎಲ್ ಎಚ್ ಎಲ್ ಕೆ ಬೈ 2 ಬಂತು, ಆರ್ ಎಚ್ ಎಲ್ ಕೆ ಬೈ 2 ಬಂತು. ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಷ್ಟು ಬಂದೈತಿ, 3 ಬಂದೈತಿ. ಎಫ್ ಆಫ್ 5/2 ಎಷ್ಟು ಬಂತು, 3 ಬಂತು. ಸೊ ಈಗ ನಿಮ್ಗೇನು, ನೀವು ಏನು ಕೇಳಾರ ಅವರು, they have asked you to find the value of k. They have asked you to find the value of k. So value of k ಹೆಂಗೆ ಕಂಡಿತ್ರಿ, ಸೊ ವ್ಯಾಲ್ಯೂ ಆಫ್ ಕೆ ಬೇಕಂದ್ರೆ ಸಿಂಪಲ್, ವ್ಯಾಲ್ಯೂ ಆಫ್ ಕೆ ಬೇಕಂದ್ರೆ ಏನು ಮಾಡ್ಕೋತಾನ್ರಿ, ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್. ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಷ್ಟೈತಿ, ಎಫ್ ಆಫ್ 5/2 ಮಾಡಿಬಿಟ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಎಷ್ಟೈತಿ, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಸೇರಿ ಎಷ್ಟೈತಿ, ಕೆ ಬೈ 2 ಐತಿ. ಎಫ್ ಆಫ್ 5/2 ಎಷ್ಟೈತಿ, 3 ಐತಿ. ಸೊ ಎರಡು ಸೇರಿದ್ರೆ therefore you will be getting k equal to 6. So k equal to 6 is the correct answer. ತಿಳಿತಾ. ಸೊ ಫೈನಲ್ ಆನ್ಸರ್ ಏನು ಬಂತ ಹಂಗಾರೆ, ಫೈನಲ್ ಆನ್ಸರ್ ಈಸ್ k equal to 6. ಸೊ ಇದೇನಿದು ಆರ್ ಎಚ್ ಎಲ್. ಓಕೆ, ಸೊ ಆರ್ ಎಚ್ ಎಲ್ ಸಿಕ್ತು. ಇದೇನಿದು ಎಲ್ ಎಚ್ ಎಲ್, ಇದೇನಿದು ವ್ಯಾಲ್ಯೂ ಆಫ್ ದ ಫಂಕ್ಷನ್. ಓಕೆ, ಎಲ್ಲ ಸಿಕ್ತು. ಲಾಸ್ಟಿಗೆ ನಮ್ಗೆ ಕೆ ವ್ಯಾಲ್ಯೂ ಬೇಕಾಗಿತ್ತು, ಕೆ ವ್ಯಾಲ್ಯೂ ಸಿಕ್ತು. ಹೆಂಗೆ ಮಾಡಿದ್ರಿ, ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಈಕ್ವಲ್ ಟು ಎಫ್ ಆಫ್ 5/2 ಮಾಡಿದ್ರಿ, ಏನು ಬಂತು, ಕೆ ಈಕ್ವಲ್ ಟು 6. ಈಸಿ ಐತಿ ಇದು ಕ್ವಶನ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್. 26th ಕ್ವಶನ್. ನೆಕ್ಸ್ಟ್ ವಿಲ್ ಬಿ ಸಾಲ್ವಿಂಗ್ ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 13 ಐತೆ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಗಿವನ್ ದ್ಯಾಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 ಔಟ್ಪುಟ್ ಅದಾವೆ ಅಥವಾ 3 ಕೇಸ್ ಅದಾವೆ. ಒಂದೇದ್ದು ಎಫ್ ಆಫ್ ಎಕ್ಸ್ ಈಕ್ವಲ್ ಟು 5 ವೆನ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಅಂದ್ರೆ ಇನ್ಪುಟ್ 2 ಅಥವಾ 2 ಗಿನ ಕಡಿಮೆ ಇದ್ರೆ ವೆನ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ವೆನ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂದ್ರೆ ಇನ್ಪುಟ್ 2 ಅಥವಾ 2 ಗಿನ ಕಡಿಮೆ ಇದ್ರೆ ಔಟ್ಪುಟ್ ಏನು ಬರುತ್ತೆ, 5. ಇನ್ಪುಟ್ 2 ಅಥವಾ 2 ಗಿನ ಕಡಿಮೆ ಇದ್ರೆ ಔಟ್ಪುಟ್ ಏನು ಬರುತ್ತೆ, 5 ಬರುತ್ತೆ. ಸೊ ಇಫ್ ಇನ್ಪುಟ್ ಅಂದ್ರೆ ಎಕ್ಸ್, ಇಫ್ ಇನ್ಪುಟ್ ಲೈಸ್ ಬಿಟ್ವೀನ್ 2 and 10 ಔಟ್ಪುಟ್ ವಿಲ್ ಬಿ ಎಕ್ಸ್ ಪ್ಲಸ್ ಪಿ. ಇನ್ಪುಟ್ 2 ಅಥವಾ 2 ಗಿನ ಕಡಿಮೆ ಇದ್ರೆ ಔಟ್ಪುಟ್ ಏನು ಬರುತ್ತೆ, 5 ಬರುತ್ತೆ. ಇನ್ಪುಟ್ ಇಫ್ ಎಕ್ಸ್ ಲೈಸ್ ಬಿಟ್ವೀನ್ 2 and 10 ಔಟ್ಪುಟ್ ವಿಲ್ ಬಿ ಎಕ್ಸ್ ಪ್ಲಸ್ ಬಿ. ಇಫ್ ಇನ್ಪುಟ್ ಈಸ್ ಗ್ರೇಟರ್ ದನ್ 10, ಇಫ್ ಇನ್ಪುಟ್ ಈಸ್ ಗ್ರೇಟರ್ ದನ್ 10 ಔಟ್ಪುಟ್ ವಿಲ್ ಬಿ 21. ಟೋಟಲಿ 3 ಕೇಸ್ ಅದಾವೆ. ಫಸ್ಟ್ ಕೇಸ್, ಓಕೆ, ಎಷ್ಟು ಕೇಸ್ ಅದಾವೆ ರೀ, ಟೋಟಲಿ 3 ಕೇಸ್ ಅದಾವೆ. ಇದು ಫಸ್ಟ್ ಕೇಸ್,
ಇದು ಸೆಕೆಂಡ್ ಕೇಸ್, ಇದು ಥರ್ಡ್ ಕೇಸ್. ಟೋಟಲಿ 3 ಕೇಸ್ ಅದಾವೆ. ಸೊ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಈ 3 ಕೇಸ್ನ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿ ಏನು ಕಂಡಿಬೇಕು? ವಿ ಶುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ವಿ ಶುಡ್ ಟ್ರೈ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಸೊ ಎ ಆ್ಯಂಡ್ ಬಿ ವ್ಯಾಲ್ಯೂ ಹೆಂಗೆ ಕಂಡಿಬೋದು ನೋಡೋಣ ಈಗ. ಸೊ ಫಸ್ಟ್ ಏನು ಮಾಡೋಣ ಅಂದ್ರೆ ಇಲ್ಲೇ 2 ಪಾಯಿಂಟ್ಸ್ ಅದಾವೆ. ಒಂದು ಆಟ್ ಎಕ್ಸ್ ಈಕ್ವಲ್ ಟು 2, ಇನ್ನೊಂದು ಏನೈತಿ ಆಟ್ ಎಕ್ಸ್ ಈಕ್ವಲ್ ಟು 10. ಸೊ ನೋಡ್ರಿ ಇಲ್ಲಿ 2 ಪಾಯಿಂಟ್ಸ್ ಅದಾವೆ. ಒಂದು ಆಟ್ ಎಕ್ಸ್ ಈಕ್ವಲ್ ಟು 2 ಐತಿ, ಇನ್ನೊಂದು ಆಟ್ ಎಕ್ಸ್ ಈಕ್ವಲ್ ಟು 10. ಹೌದಾ? ಸೊ 2 ಪಾಯಿಂಟ್ ಒಳಗಡೆ ಏನೇನಾಗುತ್ತೋ ಸ್ವಲ್ಪ ಟ್ರೈ ಮಾಡೋಣ ನೋಡಕ್ಕೆ. ಓಕೆ, ಸೊ ಫಸ್ಟ್ ಆಟ್ ಎಕ್ಸ್ ಈಕ್ವಲ್ ಟು 2. At x equal to 2 we will try to find LHL, RHL and value of the function. So LHL ಏನು ಬರುತ್ತೆ ನೋಡ್ರಿ. ಸೊ LHL ಅಂದರೆ we will be getting limit of f of x where x tends to 2 minus. Similarly RHL ಅಂದರೆ ಏನು ಬರುತ್ತೆ? ಸೊ RHL ಅಂದರೆ ಏನು ಬರುತ್ತೆ ಅಂದ್ರೆ ಸಿಂಪಲ್ ಲಿಮಿಟ್ ಆಫ್ f of x where x tends to 2 plus ಬರುತ್ತೆ. ಹೌದಾ? ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್. 2 ಮೈನಸ್ ಅಂದ್ರೆ ಏನ್ರಿ? 2 ಮೈನಸ್ ಅಂದ್ರೆ 2 ಕಿನ ಸ್ವಲ್ಪ ಕಡಿಮೆ. ಸೊ 2 ಮೈನಸ್ ಅಂದ್ರೆ 2 ಕಿನ ಸ್ವಲ್ಪ ಕಡಿಮೆ. ಸೊ 2 ಕಿನ ಸ್ವಲ್ಪ ಕಡಿಮೆ ಅಂದ್ರೆ ಔಟ್ಪುಟ್ ಯಾವ್ದು ಬರುತ್ತೆ? ಫಸ್ಟ್ ಕೇಸ್. 2 ಕಿನ ಸ್ವಲ್ಪ ಕಡಿಮೆ ಅಂದ್ರೆ ಔಟ್ಪುಟ್ ಏನು ಬರುತ್ತೆ? ಫಸ್ಟ್ ಕೇಸ್. ಔಟ್ಪುಟ್ ಅಂದ್ರೆ ಫಸ್ಟ್ ಕೇಸ್ ಏನು ಬರುತ್ತೆ? ಆನ್ಸರ್ 5 ಬರುತ್ತೆ. ಸೊ ಹಿಂಗಾಗಿ ಲಿಮಿಟ್ ಏನು ಬರ್ಕೊಂತೀರಿ? ಸೊ ಲಿಮಿಟ್ ಆಫ್ 5 ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್. ಸಿಮಿಲರ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ಏನು ಬರುತ್ತೆ ನೋಡ್ರಿ. ಲಿಮಿಟ್ ಆಫ್ x tends to 2 plus ಐತಿ. 2 ಪ್ಲಸ್ ಅಂದ್ರೆ 2 ಕಿನ ಸ್ವಲ್ಪ ಜಾಸ್ತಿ. 2 ಪ್ಲಸ್ ಅಂದ್ರೆ ಏನೈತಿ? ರೈಟ್ ಹ್ಯಾಂಡ್ ಲಿಮಿಟ್ 2 ಪ್ಲಸ್ ಅಂದ್ರೆ 2 ಕಿನ ಸ್ವಲ್ಪ ಜಾಸ್ತಿ. ಸೊ 2 ಕಿನ ಸ್ವಲ್ಪ ಜಾಸ್ತಿ ಇದ್ರೆ ಔಟ್ಪುಟ್ ಏನು ಬರುತ್ತೆ? ಎಷ್ಟನೇ ಕೇಸ್? ಸೆಕೆಂಡ್ ಕೇಸ್. 2 ಕಿನ ಸ್ವಲ್ಪ ಜಾಸ್ತಿ ಇದ್ರೆ ಔಟ್ಪುಟ್ ಏನು ಬರುತ್ತೆ? ಔಟ್ಪುಟ್ ವಿಲ್ ಬಿ ax ಪ್ಲಸ್ ಬಿ. ಸೊ ಔಟ್ಪುಟ್ ವಿಲ್ ಬಿ ax ಪ್ಲಸ್ ಬಿ ಏನು ಬರ್ಕೊಂಡ್ರಿ? ಲಿಮಿಟ್ ಆಫ್ ax ಪ್ಲಸ್ ಬಿ ವೇರ್ x ಟೆಂಡ್ಸ್ ಟು 2 ಪ್ಲಸ್. ಹೌದಾ? ಸೊ ಲಿಮಿಟ್ ಆಫ್ 5 ವೇರ್ x ಟೆಂಡ್ಸ್ ಟು 2 ಮೈನಸ್ ಅಂತ ಐತಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕನ್ಸಿಡರ್ ಮಾಡಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಲಿಮಿಟ್ ಆಫ್ 5 ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕನ್ಸಿಡರ್ ಮಾಡಿ. ಲಿಮಿಟ್ ಆಫ್ 5 ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್. ಸೊ ಲಿಮಿಟ್ ಆಫ್ 5 ವೇರ್ ಎಕ್ಸ್ ಟೆಂಡ್ಸ್ ಟು 2 ಮೈನಸ್ ಅಂದ್ರೆ ಎಕ್ಸ್ ಜಾಗದಾಗ 2 ಮೈನಸ್ ಹಾಕ್ಬೇಕು. ಎಕ್ಸ್ ಜಾಗದಾಗ ಏನು ಹಾಕ್ಬೇಕು? 2 ಮೈನಸ್ ಹಾಕ್ಬೇಕು. ಆದ್ರೆ ಎಕ್ಸ್ ಜಾಗದಾಗ 2 ಮೈನಸ್ ಹಾಕ್ಬೇಕಂದ್ರೆ ಎಕ್ಸ್ ಎಲ್ಲರ ಐತನ? ಇಲ್ಲ, ಎಕ್ಸ್ ಇಲ್ಲ. ಸೊ ಎಕ್ಸ್ ಇಲ್ಲ ಅಂತಂದ್ರೆ ಎಕ್ಸ್ ಜಾಗದಾಗ ಏನು ಹಾಕಕ್ ಬರಂಗಿಲ್ಲ? 2 ಮೈನಸ್ ಅಥವಾ 2 ಹಾಕಕ್ ಬರಂಗಿಲ್ಲ. ಸೊ 2 ಮೈನಸ್ ಹಾಕಕ್ ಬರಂಗಿಲ್ಲ ಅಂದ್ರೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಆನ್ಸರ್ ವಿಲ್ ಬಿ 5 ಇಟ್ ಸೆಲ್ಫ್. ಯಾಕಂದ್ರೆ ದೇರ್ ಇಸ್ ನೋ ಎಕ್ಸ್ ಟು ಸಬ್ಸ್ಟಿಟ್ಯೂಟ್ 2. ಸೊ 2 ಹಾಕಕ್ಕಲ್ಲಿ ಎಕ್ಸ್ ಇಲ್ಲ. ಓಕೆ, ಹಿಂಗಾಗಿ ಆನ್ಸರ್ ಏನು ಬಂದ್ಬಿಡುತ್ತೆ? 5 ಬಂದ್ಬಿಡುತ್ತೆ. ಇನ್ನು ಆರ್ ಎಚ್ ಎಲ್ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಟೆಂಡ್ಸ್ ಟು ಏನೈತಿ? 2 ಪ್ಲಸ್ ಐತಿ. 2 ಪ್ಲಸ್ ಅಂದ್ರೆ ಏನು? 2 ಕಿನ ಸ್ವಲ್ಪ ಜಾಸ್ತಿ ಅಥವಾ ಆಲ್ಮೋಸ್ಟ್ ಈಕ್ವಲ್ ಟು 2. ಸೊ ಆಲ್ಮೋಸ್ಟ್ ಈಕ್ವಲ್ ಟು 2 ನೀವು ಲಿಮಿಟ್ ಅಪ್ಲೈ ಮಾಡ್ಬೇಕಂದ್ರೆ ಎಕ್ಸ್ ಜಾಗದಾಗ ಏನು ಹಾಕ್ಬೇಕು? 2 ಹಾಕ್ಬೇಕು. ಸೊ ಎಕ್ಸ್ ಜಾಗದಾಗ 2 ಹಾಕಕ್ಕೆ ಎಕ್ಸ್ ಐತಾ? ಇಲ್ಲಿ ಎಕ್ಸ್ ಐತಿ ನೋಡ್ರಿ. ಆಗಳೇ ಇದ್ದಿದ್ದಿಲ್ಲ ಎಲ್ ಎಚ್ ಎಲ್ ಒಳಗೆ, ಈಗ ಏನೈತಿ? ಇಲ್ಲಿ ಎಕ್ಸ್ ಐತಿ. ಸೊ ಎಕ್ಸ್ ಜಾಗದಾಗ ನೀವೇನು ಹಾಕ್ಬೋದು? 2 ಹಾಕ್ಬೋದು. ಇಲ್ಲಿ ಎಕ್ಸ್ ಐತಲ್ಲ, ಸೊ ಇಲ್ಲಿ ಎಕ್ಸ್ ಐತಿ. ಎಕ್ಸ್ ಜಾಗದಾಗ ನೀವೇನು ಹಾಕ್ಬೋದು? 2 ಹಾಕ್ಬೋದು. ಸೊ ಎಕ್ಸ್ ಜಾಗದಾಗ 2 ಹಾಕಿದ್ರೆ ಏನಾಗುತ್ತೆ ನೋಡ್ರಿ. ಎಕ್ಸ್ ಜಾಗದಾಗ 2 ಹಾಕಿದ್ರೆ ಲಿಮಿಟ್ ಅಪ್ಲೈ ಮಾಡಿ. ಸೊ ಲಿಮಿಟ್ ಅಪ್ಲೈ ಮಾಡಿ ಎಕ್ಸ್ ಜಾಗದಾಗ 2 ಹಾಕಿದ್ರೆ ಏನಾಗುತ್ತೆ? ಆನ್ಸರ್ ವಿಲ್ ಬಿ 2a ಪ್ಲಸ್ ಬಿ. ಆನ್ಸರ್ ವಿಲ್ ಬಿ 2a ಪ್ಲಸ್ ಬಿ ಬಂತು. ತಿಳಿತಾ? ಆನ್ಸರ್ ವಿಲ್ ಬಿ 2a ಪ್ಲಸ್ ಬಿ. ಇನ್ನು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಲ್ ಎಚ್ ಎಲ್ ಕಂಡಿಡಿದ್ರಿ, ಆರ್ ಎಚ್ ಎಲ್ ಕಂಡಿಡಿದ್ರಿ. ಇನ್ನು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂದ್ರೆ ಏನು? ಎಫ್ ಆಫ್ 2. ಎಫ್ ಆಫ್ 2 ಅಂದ್ರೆ ಎಫ್ ಅನ್ನೋ ಫಂಕ್ಷನ್ಗೆ 2 ಇನ್ಪುಟ್ ಕೊಟ್ರೆ ಏನ್ ಬರುತ್ತೆ? ಸೊ ಎಫ್ ಅನ್ನೋ ಫಂಕ್ಷನ್ಗೆ ಎಕ್ಸಾಕ್ಟ್ಲಿ 2 ಇನ್ಪುಟ್ ಕೊಟ್ರೆ, ಎಕ್ಸಾಕ್ಟ್ಲಿ 2 ಇನ್ಪುಟ್ ಅಂದ್ರೆ ಎಷ್ಟನೇ ಕೇಸ್? ಫಸ್ಟ್ ಕೇಸ್. ಯಾಕಂದ್ರೆ ಫಸ್ಟ್ ಕೇಸ್ ಕೂಡ ಏನ್ ಹೇಳ್ಯಾರ? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ ಹೇಳ್ಯಾರ. ಹೌದಾ? ಸೊ ಹಿಂಗಾಗಿ ಫಸ್ಟ್ ಕೇಸ್ ಒಳಗಡೆ ಎಫ್ ಆಫ್ 2, ಎಫ್ ಅನ್ನೋ ಫಂಕ್ಷನ್ಗೆ 2 ಇನ್ಪುಟ್ ಕೊಟ್ರೆ ಆನ್ಸರ್ ಏನ್ ಬರುತ್ತೆ? ಆನ್ಸರ್ ವಿಲ್ ಬಿ 5. ಆನ್ಸರ್ ವಿಲ್ ಬಿ 5. ಸೊ ಹಿಂಗಾಗಿ ಎಫ್ ಆಫ್ 2 ಏನ್ ಬಂತು? 5 ಬಂತು. ತಿಳಿತಾ ಇದು? ಈಗ ಹಂಗಾರೆ ಎಲ್ ಎಚ್ ಎಲ್ ಏನ್ ಬಂತು? ಆರ್ ಎಚ್ ಎಲ್ ಏನ್ ಬಂತು? ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನ್ ಬಂತು? ಸ್ವಲ್ಪ ನೋಡೋಣ ಈಗ. ಸೊ ಎಲ್ ಎಚ್ ಎಲ್ ಏನ್ ಬಂತು? ಆರ್ ಎಚ್ ಎಲ್ ಏನ್ ಬಂತು? ವ್ಯಾಲ್ಯೂ ಆಫ್ ದ ಫಂಕ್ಷನ್ ಬಂತು. ಇದು ಬಂದಿರೋದು ಏನಿದು? ದಿಸ್ ಈಸ್ ಎಲ್ ಎಚ್ ಎಲ್. ಇದು ಬಂದಿರೋದು ಏನಿದು? ಆರ್ ಎಚ್ ಎಲ್. ಸೊ ಇದೇನಿದು? ದಿಸ್ ಈಸ್ ವ್ಯಾಲ್ಯೂ ಆಫ್ ದ ಫಂಕ್ಷನ್. ಕರೆಕ್ಟ್ ಇದು? ಸೊ ಈಗ ಅವ್ರು ಏನ್ ಹೇಳ್ಯಾರ? ದಿಸ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ಬಿಟ್ರ. ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ಬಿಟ್ರ. ಸೊ ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಏನಾಗ್ತ ಹೇಳ್ರಿ? ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಇದರ ಅರ್ಥ ಏನಂದ್ರೆ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್. ದಿಸ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ಏನಾಗುತ್ತೆ? ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ. ಸೊ ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಮಾಡಿದ್ರೆ ಹೆಂಗಾಗತ್ತೆ ಅಂದ್ರೆ 2a ಪ್ಲಸ್ ಬಿ ಈಕ್ವಲ್ ಟು ಏನಾಯ್ತು? 5 ಆಯ್ತು. 2a ಪ್ಲಸ್ ಬಿ ಈಕ್ವಲ್ ಟು 5. ಸೊ 2a ಪ್ಲಸ್ ಬಿ ಈಕ್ವಲ್ ಟು 5 ಆಯ್ತು. ಕರೆಕ್ಟ್ ಇದು? ಸೊ 2a ಪ್ಲಸ್ ಬಿ ಈಕ್ವಲ್ ಟು
5 ಇದೇನಿದು ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್ ಮಾಡಿದ್ರು. ಸೊ ಇಲ್ಲಿ ಏನು ಬಂತಲ್ಲ 2a plus b equal to 5, ಯು ಕ್ಯಾನ್ ಕಾಲ್ ಇಟ್ ಆಸ್ ಇಕ್ವೇಶನ್ 1. ಸೊ ಇದೇನು ಕರಿಬಹುದು, ಯು ಕ್ಯಾನ್ ಕಾಲ್ ಇಟ್ ಆಸ್ ಇಕ್ವೇಶನ್ 1. ಯಾವುದು 2a plus b equal to 5. ಸೊ ಇದೇನು 2a plus b equal to 5 ಅಂತಲ್ಲ, ಸೊ ಇದು ಇಕ್ವೇಶನ್ ಯಾವಾಗ ಬಂತು, ಆಟ್ ಎಕ್ಸ್ ಈಕ್ವಲ್ ಟು 2 ಕನ್ಸಿಡರ್ ಮಾಡಿದಾಗ, ಆಟ್ ಎಕ್ಸ್ ಈಕ್ವಲ್ ಟು 2 ಕನ್ಸಿಡರ್ ಮಾಡಿದಾಗ, ಆಟ್ ಎಕ್ಸ್ ಈಕ್ವಲ್ ಟು 2 ಕನ್ಸಿಡರ್ ಮಾಡಿದಾಗ ಇದೇ ಟೈಪ್ ಏನು ಕನ್ಸಿಡರ್ ಮಾಡ್ಬೇಕು, ಇನ್ನೊಂದು ಆಟ್ ಎಕ್ಸ್ ಈಕ್ವಲ್ ಟು 10 ಒಂದು ಕನ್ಸಿಡರ್ ಮಾಡಬೇಕು. ಇಲ್ಲೇ ನೋಡ್ರಿ ಆಟ್ ಎಕ್ಸ್ ಈಕ್ವಲ್ ಟು 10 ಒಂದು ಕನ್ಸಿಡರ್ ಮಾಡಬೇಕು. ಸೊ ಅದನ್ನು ಮಾಡೋಣ ಈಗ. ಸೊ ಅದನ್ನು ಮಾಡೋಣ್ರಿ. ಸೊ ಅದು ಮಾಡಿದ್ರೆ ಏನು ಬರುತ್ತೆ ನೋಡ್ರಿ, ಇಲ್ಲಿ ಬರೀತಿ ನೋಡ್ರಿ. ಅದು ಕ್ವಶನ್ ಬರ್ಕೊಂಡಿರ್ರಿ, ಬರ್ಕೊಂಡು ನೋಡ್ರಿ. ಸೊ at x equal to 10 you should find the LHL and RHL. So at x equal to 10 you should find the LHL and RHL ಕಂಡಿಬೇಕು ನೀವು. ಸೊ ಹೆಂಗೆ ನೋಡೋಣ ಈಗ. at x equal to 10, at x equal to 10 LHL ಏನು ಬರುತ್ತೆ ನೋಡ್ರಿ. at x equal to 10 LHL will be limit of f of x where x tends to 10 minus ಬರುತ್ತೆ. ಸೊ ಆರ್ ಎಚ್ ಎಲ್ ಏನು ಬರುತ್ತೆ, ಆರ್ ಎಚ್ ಎಲ್ ಸೇಮ್ ಅದ ಟೈಪ್ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಟೆಂಡ್ಸ್ ಟು ಏನು ಬರುತ್ತೆ 10 ಪ್ಲಸ್ ಬರುತ್ತೆ. ಯಾವುದಿದು ಆರ್ ಎಚ್ ಎಲ್. ಈಗ ಎಫ್ ಆಫ್ ಎಕ್ಸ್ ಜಾಗದಾಗ ಏನು ಹಾಕ್ತಾರೆ ನೋಡ್ರಿ, ಎಫ್ ಆಫ್ ಎಕ್ಸ್ ಜಾಗದಾಗ ಅಂದ್ರೆ 10ಕಿಂತ ಕಡಿಮೆ, 10ಕಿಂತ ಕಡಿಮೆ ಅಂದ್ರೆ ನೋಡ್ರಿ ಅವು 3 ಕೇಸ್ ಒಳಗಡೆ ಯಾವ ಕೇಸ್ ಬರುತ್ತೆ, ಮ್ಯಾಲೆ ಬರೀ ಸ್ವಲ್ಪ ಮ್ಯಾಲೆ ಮ್ಯಾಲೆ ಬಂದ್ರೆ 10ಕಿಂತ ಕಡಿಮೆ ಇರ್ಬೇಕು. 10ಕಿಂತ ಕಡಿಮೆ ಅಂದ್ರೆ ಯಾವ ಕೇಸ್ ಬರುತ್ತೆ, ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡ್ರಿ. 10ಕಿಂತ ಕಡಿಮೆ ಅಂದ್ರೆ ಯಾವ ಕೇಸ್ ಬರುತ್ತೆ, 10ಕಿಂತ ಕಡಿಮೆ, 10 ಅಲ್ಲಿ ತಿಲ್ಲೈತಿ. ಸೊ 10ಕಿಂತ ಕಡಿಮೆ ಅಂದ್ರೆ ಯಾವ ಕೇಸ್ ಬರುತ್ತೆ, ಸೆಕೆಂಡ್ ಕೇಸ್. ಸೊ ಸೆಕೆಂಡ್ ಕೇಸಿಗೆ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ ವಿಲ್ ಬಿ ಎ ಎಕ್ಸ್ ಪ್ಲಸ್ ಬಿ, ಬರೀರೋದನ್ನು. ಸೊ ಔಟ್ಪುಟ್ ವಿಲ್ ಬಿ ಎ ಎಕ್ಸ್ ಪ್ಲಸ್ ಬಿ ಬಂತ. ಸೊ ಐ ವಿಲ್ ಬಿ ರೇಟಿಂಗ್ ದ ಔಟ್ಪುಟ್ ಏನು ಬಂತು ಔಟ್ಪುಟ್ ಹಂಗಾರ. ಸೊ ಔಟ್ಪುಟ್ ವಿಲ್ ಬಿ ಎ ಎಕ್ಸ್ ಪ್ಲಸ್ ಬಿ. ಸೊ ಲಿಮಿಟ್ ಆಫ್ ಏನು ಬಂತು ಎ ಎಕ್ಸ್ ಪ್ಲಸ್ ಬಿ ವೇರ್ ಎಕ್ಸ್ ಟೆಂಡ್ಸ್ ಟು 10 ಮೈನಸ್. ಸೊ ಸಿಮಿಲರ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ಬರ್ರಿ. ರೈಟ್ ಹ್ಯಾಂಡ್ ಲಿಮಿಟ್ ಏನಿತ್ತು ನೋಡ್ರಿ, ಲಿಮಿಟ್ ಆಫ್ ಎಕ್ಸ್ ಟೆಂಡ್ಸ್ ಟು 10 ಪ್ಲಸ್ ಅಂತ ಐತಿ, ಹೌದಾ. ಸೊ ಲಿಮಿಟ್ ಆಫ್ ಎಕ್ಸ್ ಟೆಂಡ್ಸ್ ಟು 10 ಪ್ಲಸ್ ಅಂದ್ರೆ ಏನು ಬರುತ್ತೆ ನೋಡ್ರಿ, ಎಕ್ಸ್ ಟೆಂಡ್ಸ್ ಟು 10 ಪ್ಲಸ್ ಅಂದ್ರೆ 10ಕಿಂತ ಸ್ವಲ್ಪ ಜಾಸ್ತಿ. ಸೊ 10ಕಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಔಟ್ಪುಟ್ ಏನು ಬರುತ್ತೆ ಚೆಕ್ ಮಾಡ್ರಿ, ಥರ್ಡ್ ಕೇಸ್ ಬರುತ್ತೆ. 10ಕಿಂತ ಸ್ವಲ್ಪ ಜಾಸ್ತಿ, ಸೊ 10ಕಿಂತ ಜಾಸ್ತಿ ಅಂದ್ರೆ ಥರ್ಡ್ ಕೇಸ್. ಸೊ 10ಕಿಂತ ಜಾಸ್ತಿ ಅಂದ್ರೆ ಥರ್ಡ್ ಕೇಸ್ ಬರುತ್ತೆ. ಥರ್ಡ್ ಕೇಸ್ ಔಟ್ಪುಟ್ ಏನೈತಿ, ಔಟ್ಪುಟ್ ವಿಲ್ ಬಿ 21. ಥರ್ಡ್ ಕೇಸ್ ಔಟ್ಪುಟ್ ಏನು ಬರುತ್ತೆ 21 ಬಂತು, ಹೌದಾ. ಸೊ ಔಟ್ಪುಟ್ ಏನು ಬರೀರಿ ಹಂಗಾರಿಲ್ಲಿ 21 ಬರೀರಿ ವೇರ್ ಎಕ್ಸ್ ಟೆಂಡ್ಸ್ ಟು 10 ಪ್ಲಸ್, ವೇರ್ ಎಕ್ಸ್ ಟೆಂಡ್ಸ್ ಟು 10 ಪ್ಲಸ್, ಹೌದಾ. ಸೊ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ರಿ, ಆಮೇಲೆ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ಎ ಎಕ್ಸ್ ಪ್ಲಸ್ ಬಿ, ಲಿಮಿಟ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೇರ್ ಎಕ್ಸ್ ಟೆಂಡ್ಸ್ ಟು 10 ಮೈನಸ್, ಲಿಮಿಟ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೇರ್ ಎಕ್ಸ್ ಟೆಂಡ್ಸ್ ಟು 10 ಮೈನಸ್. ವೇರ್ ಎಕ್ಸ್ ಟೆಂಡ್ಸ್ ಟು 10 ಮೈನಸ್ ಅಂದ್ರೆ ಏನ್ರಿ, ಆಲ್ಮೋಸ್ಟ್ ಈಕ್ವಲ್ ಟು 10. ಸೊ ಹಂಗಾರೆ ಎಕ್ಸ್ ಜಾಗದಾಗ 10 ಹಾಕ್ಬಿಡ್ರಿ. ಎಕ್ಸ್ ಜಾಗದಾಗ 10 ಹಾಕಕ್ಕೆ ಬರುತ್ತೆ, ಯಾಕಂದ್ರೆ ಎಕ್ಸ್ ಐತಲ್ಲ. ಸೊ ಎಕ್ಸ್ ಜಾಗದಾಗ 10 ಹಾಕ್ರಿ. ಎಕ್ಸ್ ಜಾಗದಾಗ 10 ಹಾಕಿದ್ರೆ ಏನು ಬರುತ್ತೆ ನೋಡ್ರಿ, ಎಕ್ಸ್ ಜಾಗದಾಗ 10 ಹಾಕಿದ್ರೆ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ 10a ಪ್ಲಸ್ ಬಿ. ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ 10a ಪ್ಲಸ್ ಬಿ ವಿಚ್ ಈಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಏನು ಆನ್ಸರ್ ಬಂತಲ್ಲ ಇದು ಬಂದಿದ್ದೇನಿದು, ದಿಸ್ ಈಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಆನ್ಸರ್ ಬಂದಿದ್ದೇನಿದು, ದಿಸ್ ಈಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಲ್ಲೆ at x equal to 10. at x equal to 10 this is the left hand limit. ತಿಳಿತಾ ಇದು. ನೆಕ್ಸ್ಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡೋಣ. ರೈಟ್ ಹ್ಯಾಂಡ್ ಲಿಮಿಟ್ ಎಲ್ಲೇ, ರೈಟ್ ಹ್ಯಾಂಡ್ ಲಿಮಿಟ್ at x equal to ಏನ್ರೀಗ 10 ಕ್ಯಾಲ್ಕುಲೇಟ್ ಮಾಡೋಣ. ಸೊ ರೈಟ್ ಹ್ಯಾಂಡ್ ಲಿಮಿಟ್ at x equal to 10. ಸೊ at x equal to 10 ಪ್ಲಸ್ ರೈಟ್ ಹ್ಯಾಂಡ್ ಲಿಮಿಟ್ ಏನು ಬರುತ್ತೆ ನೋಡ್ರಿ, ಲಿಮಿಟ್ ಆಫ್ 21 ವೇರ್ ಎಕ್ಸ್ ಟೆಂಡ್ಸ್ ಟು 10 ಪ್ಲಸ್. 10 ಪ್ಲಸ್ ಅಂದ್ರೆ ಏನ್ರಿ, ಆಲ್ಮೋಸ್ಟ್ ಈಕ್ವಲ್ ಟು 10. ಸೊ ಹಂಗಾರೆ ನೀವು ಎಕ್ಸ್ ಜಾಗದಾಗ ಏನು ಹಾಕ್ಬೇಕು, ಈಗ 10 ಹಾಕ್ಬೇಕು. ಸೊ ಎಕ್ಸ್ ಜಾಗದಾಗ 10 ಹಾಕ್ಬೇಕಂದ್ರೆ ಏನು ಮಾಡ್ಬೇಕು, ಎಕ್ಸ್ ಇರ್ಬೇಕಲ್ಲಿ. ಇಲ್ಲಿ ಎಲ್ಲರೂ ಎಕ್ಸ್ ಐತಾ, ಎಲ್ಲೂ ಎಕ್ಸ್ ಇಲ್ಲ. ಎಲ್ಲೂ ಎಕ್ಸ್ ಇಲ್ಲ ಅಂದ್ರೆ ಏನು ಮಾಡ್ಬೇಕಂದ್ರೆ 10 ಹಾಕಕ್ಕೆ ಎಕ್ಸ್ ಇಲ್ಲ ಅಂದ್ರೆ ಏನು ಮಾಡ್ಬೇಕು, ಇದು ನಂಬರ್ ಹೆಂಗೈತಿ ಹಂಗೆ ಬರೀಬೇಕು. ಅಂದ್ರೆ 21 ಹೆಂಗೈತಲ್ಲ ಹಂಗೆ ಬರ್ದು ಬಿಡ್ರಿ, ಯಾಕಂದ್ರೆ ಅಲ್ಲಿ ಎಕ್ಸ್ ಇಲ್ಲ. ಸೊ ರೈಟ್ 21 ಆಸ್ ಇಟ್ ಈಸ್. ಸೊ 21 ಆನ್ಸರ್ ಬಂತು. ಇದೇನಿದು, ದಿಸ್ ಈಸ್ ಯುವರ್ ರೈಟ್ ಹ್ಯಾಂಡ್ ಲಿಮಿಟ್. ದಿಸ್ ಈಸ್ ಯುವರ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಬಂತ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಬಂತು. ನೆಕ್ಸ್ಟ್ ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್. ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂದ್ರೆ ಏನು, ಎಫ್ ಆಫ್ 10. ಸೊ ಎಫ್ ಆಫ್ 10 ಅಂದ್ರೆ ಏನು, ಎಫ್ ಅನ್ನು ಫಂಕ್ಷನಿಗೆ 10 ಇನ್ಪುಟ್ ಕೊಟ್ಟರೆ ಏನು ಬರುತ್ತೆ, ಎಫ್ ಅನ್ನು ಫಂಕ್ಷನಿಗೆ 10 ಇನ್ಪುಟ್ ಕೊಟ್ಟರೆ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್. ಎಷ್ಟನೇ ಕೇಸ್ ಹೇಳ್ರಿ ಇದು, ಎಫ್ ಆಫ್ 10 ಅಂದ್ರೆ. ಸೊ ಎಫ್ ಆಫ್ 10 ಅಂದ್ರೆ ಇಟ್ ಈಸ್ ದ ಥರ್ಡ್ ಕೇಸ್. ಯಾಕೆ ಥರ್ಡ್ ಕೇಸ್, ಯಾಕಂದ್ರೆ ಇಲ್ಲಿ ಈಕ್ವಲ್ ಟು ಐತೆ ನೋಡ್ರಿ. ಎಫ್ ಆಫ್ 10 ಅಂದ್ರೆ ಏನು, ಎಕ್ಸಾಕ್ಟ್ಲಿ 10 ಅಂದ್ರೆ ಏನು, ಈಕ್ವಲ್ ಟು 10. ಸೊ ಈಕ್ವಲ್ ಟು 10 ಅಲ್ಲಿ ಬರುತ್ತೆ, ಥರ್ಡ್ ಕೇಸ್ ಒಳಗಡೆ ಬರುತ್ತೆ. ಸೊ ಥರ್ಡ್ ಕೇಸ್ ಔಟ್ಪುಟ್ ಏನು ಬರುತ್ತೆ, ಥರ್ಡ್ ಕೇಸ್ ಔಟ್ಪುಟ್ ವಿಲ್ ಬಿ 21. ಕರೆಕ್ಟಾ. ಸೊ ಹಂಗಾರೆ ಇಲ್ಲಿ ಆನ್ಸರ್ ಏನು ಬಂತಿಲ್ಲ, ಎಫ್ ಆಫ್ 10 ಅಂದ್ರೆ ಆನ್ಸರ್ ಏನು ಬಂತು, 21 ಬಂತು. ಕರೆಕ್ಟಾ. ಸೊ ಈಗ ಅವ್ರು ಏನು ಹೇಳ್ಯಾರ, ಕಂಟಿನ್ಯೂಸ್ ಅಂತ ಹೇಳ್ಯಾರ. ಸೊ ಕಂಟಿನ್ಯೂಸ್ ಅಂತ ಹೇಳಿದ್ರೆ ಏನು ಬರುತ್ತೆ, ಎಲ್ ಎಚ್ ಎಲ್ ಈಕ್ವಲ್ ಟು
RHL. So LHL equal to RHL ಅಂದ್ರೆ ಬಂತು LHL equal to RHL ಅಂದ್ರೆ 10A plus B equal to 21 ಬಂತು. So 10A plus B equal to ಏನು ಬಂತ್ರಿ 21. So 10A plus B equal to 21 ಏನು ಬಂತಲ್ಲ ಇದಕ್ಕೊಂದು ಬಾಕ್ಸ್ ಹಾಕ್ರಿ. ಓಕೆ ಸೊ 10A plus B equal to 21. ಸೊ ಇಲ್ಲಿ 10A plus B equal to ಏನು ಬಂತು 21 ಬಂತು. ಈ ಬಾಕ್ಸ್ ಏನಿತ್ತು ನೋಡ್ರಿ 30 ಸುಣ್ಣ ಬಳಿತು ಸ್ವಲ್ಪ ಸೊ 10A plus B equal to 21 ಬಂತ. ಸೊ ಈ ಬಾಕ್ಸ್ ಇದನ್ನ ಏನು ಬರ್ಕೋರಿ ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ಇಕ್ವೇಶನ್ 2. ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ಇಕ್ವೇಶನ್ 2. ಆಗಲೇ ಬರ್ದಿದ್ದು ಏನದು ಇಕ್ವೇಶನ್ 1. ಇದೇ ಟೈಪ್ ಒಂದು ಇಕ್ವೇಶನ್ 1 ಬರ್ದಿದ್ದು ನೆನಪೈತನ ಗೊತ್ತಿಲ್ಲ ಎಲ್ ಸರ್ ಅಂತಂದ್ರೆ ಇಲ್ಲಿ ಮ್ಯಾಗ ಬರ್ತೀನಿ ತಡ್ರಿ ಹೊಟ್ಟೆ ಮ್ಯಾಗ ಇಲ್ಲ ಐತಲ್ಲ 2A plus B equal to 5. ಸೊ 2A plus B equal to 5 ಅಂತ ಇಲ್ಲಿ ಮಾಡಿದ್ವಲ್ಲ ದಿಸ್ ಈಸ್ ಇಕ್ವೇಶನ್ 1 ಅಂತ ಬರ್ದಿದ್ವಿ. ಇದೇ ಟೈಪ್ ಇದೇ ಕಲರ್ ಇನ್ನೊಂದು ಬರ್ತೀನಿ ನೋಡ್ರಿ ಅದೇನದು ಇಕ್ವೇಶನ್ 2. ಸೊ ಇದು ಇಕ್ವೇಶನ್ 1 ಇಲ್ಲಿ ಕೆಳಗಡೆ ಬಂದಿರೋದು ಏನಿದೆ ಇಕ್ವೇಶನ್ 2. ಸೊ ಈಗ ಇಕ್ವೇಶನ್ 1 ಇಕ್ವೇಶನ್ 2 ಎರಡು ನೀವು ಸಾಲ್ವ್ ಮಾಡಿರಿ. ಇಕ್ವೇಶನ್ 1 ಇಕ್ವೇಶನ್ 2 ಎರಡು ಸಾಲ್ವ್ ಮಾಡಿದ್ರೆ ಏನು ಇಕ್ವೇಶನ್ 1 ಇಕ್ವೇಶನ್ 2 ಎರಡು ಏನಿತ್ತು ನೋಡ್ರಿ 2A plus B equal to 5, 10A plus B equal to 21. ಇವ ಹೌದಿಲ್ರಿ ಎರಡು ಇಕ್ವೇಶನ್ 2A plus B equal to 5, 10A plus B equal to 21. ಓಕೆ ಸೊ ಈ ಎರಡೂ ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ಯಾವ್ಯಾವು 2A plus B equal to 5 and 10A plus B equal to 21. ಸೊ ನೀವು ಎರಡನ್ನು ಸಾಲ್ವ್ ಮಾಡಿದ್ರಿ ಅಂದ್ರೆ ಯು ಶುಡ್ ಗೆಟ್ ದ ಆನ್ಸರ್ A equal to 2, B equal to 1 ಬರ್ಬೇಕು ನೋಡ್ರಿ. A equal to 2 and B equal to 1. So the final answers are here. A equal to 2, B equal to 1. These are the final answers you should get. ಇದನ್ನ ಹೇಳೋರು ಏನು ಹೇಳಾರ find the value of A. ಓಕೆ ಅಕಸ್ಮಾತ್ ಎಕ್ಸಾಮ್ ಒಳಗಡೆ ಈ ಟೈಪ್ ಏನಾರ ಕ್ವಶನ್ ಕೇಳಿದ್ರೆ ಮಾಡ್ರಿ. ಈ ಟೈಪ್ ಕ್ವಶನ್ ಕೇಳೋದು ಸ್ವಲ್ಪ ಡೌಟ್, ಇಷ್ಟು ಲೆಂದಿ ಇರೋ ಕ್ವಶನ್ ಕೇಳಂಗಿಲ್ಲ ಯೂಶ್ವಲಿ, ಆದರೂ ಅಕಸ್ಮಾತ್ ಕೇಳಿದ್ರೆ ಮಾಡ್ಬೇಕು ಅಂತ ಬೇರೆ ಆಪ್ಷನ್ ಇಲ್ಲ. ಸೊ A equal to 2, B equal to 1 ತಿಳಿತಾ ಇದು. So these are your final answers. Okay, so hope you understood the first exercise. So ಸ್ವಲ್ಪ ಕಾಂಪ್ಲಿಕೇಟೆಡ್ ಐತೆ ಫಸ್ಟ್ ಎಕ್ಸಸೈಸ್, ಸರಳ ಇಲ್ಲ, ಕರೆಕ್ಟಾಗಿ ತಿಳ್ಕೊರಿ. ಕಾಂಪಿಟೇಟಿವ್ ಎಕ್ಸಾಮ್ಗೂ ಭಾಳ ಇಂಪಾರ್ಟೆಂಟ್ ಇದು ಟಾಪಿಕ್, ಬೋರ್ಡ್ ಎಕ್ಸಾಮಿಗೂ ಇಂಪಾರ್ಟೆಂಟ್. ಬೋರ್ಡ್ ಎಕ್ಸಾಮಿಗೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಬೋರ್ಡ್ ಎಕ್ಸಾಮಿಗೆ ಕ್ವಶನ್ ನಂಬರ್ 26, 27, 28, 29, 30 ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಇಷ್ಟರೊಳಗಡೆ ಕ್ವಶನ್ ಬರುತ್ತೆ. ಆ್ಯಂಡ್ ಆಲ್ಸೋ ಸಮ್ ವರ್ಕ್ಡ್ ಎಕ್ಸಾಂಪಲ್ಸ್. ಓಕೆ, ಎಂಥ ಕ್ವಶನ್ಸು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಬೋರ್ಡ್ ಎಕ್ಸಾಮ್ಗೆ ಇಷ್ಟು ಮಾಡಿದ್ರೆ ಸಾಕು. ಓಕೆ, ಥ್ಯಾಂಕ್ ಯು.